ಇನ್ನು ಕೊಪ್ಪಳ ಜಿಲ್ಲೆಯಲ್ಲೊಂದು ಅಪಘಾತಕಾರಿ ಒಂದು ಘಟನೆ ನಡೆದಿರುವಂಥದ್ದು. ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಬಾಲಕನಿಗೆ ಬ್ಲ್ಯಾಕ್ ಮೇಲ್, ಚಿನ್ನ ದೋಚಿದ್ದಾರೆ ಖದೀಮರು. 120 ಗ್ರಾಂ ಬಂಗಾರವನ್ನು ಇಬ್ಬರು ಖದೀಮರು ದೋಚಿರುವಂತಹ ಘಟನೆ. ಮೊದಲು ಬಾಲಕನಿಗೆ ಧೂಮಪಾನ ಕಲಿಸ್ತಾರೆ ಇವರು. ಬಾಲಕನ ಧೂಮಪಾನ ಮಾಡುವಂತಹ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಳ್ತಾರೆ. ಸ್ಮೋಕ್ ಮಾಡ್ತಾ ಇರೋ ವಿಡಿಯೋವನ್ನ ತಂದೆಗೆ ತೋರಿಸ್ತೀನಿ ಅಂತ ಹೇಳಿ ಆತನಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಹಂತ ಹಂತವಾಗಿ ಚಿನ್ನ, ಹಣ ಎಲ್ಲ ತಂದುಕೊಟ್ಟಿದ್ದಾನೆ ಈ ಬಾಲಕ. ಕುಷ್ಟಗಿ ಪೊಲೀಸರು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್ ಮತ್ತು ನವೀನ್ ಎನ್ನುವರನ್ನ ಬಂಧಿಸಿದ್ದಾರೆ. ಬಸವರಾಜ್ ಅಂಗಡಿ ಹಾಗೂ ನವೀನನ್ನ ಈಗ ಪೊಲೀಸರು ಬಂಧಿಸಿರೋದು. ಕುಷ್ಟಗಿ ಪಟ್ಟಣದಲ್ಲಿ ನಡೆದಂತಹ ಘಟನೆ. ಅಪ್ರಾಪ್ತ ಬಾಲಕನಿಗೆ ಸಿಗರೇಟ್ ಸೇದೋದನ್ನು ಕಲಿಸಿ ಅದನ್ನು ವಿಡಿಯೋ ಮಾಡಿಟ್ಕೊಂಡು ಆ ವಿಡಿಯೋ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಅಪ್ಪಂಗೆ ಹೇಳ್ಬಿಡ್ತೀನಿ ಅಂತ ಹಣಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿರೋದು. ಆತ ಹೆದರಿ ತಂದು ಚಿನ್ನ, ಹಣ ಎಲ್ಲ ಕೊಟ್ಟಿದ್ದಾನೆ. ಹಂತ ಹಂತವಾಗಿ ಕೊಡ್ತಾ ಹೋಗಿದ್ದಾನೆ. ಸುಮಾರು 120 ಗ್ರಾಂ ಬಂಗಾರವನ್ನು ತೆಗೆದುಕೊಂಡು ಬಂದು ಆ ದೂರುಡರಿಗೆ ಕೊಟ್ಟಿದ್ದಾನೆ ಬಾಲಕ. ಮನೆಯಲ್ಲಿ ಅನುಮಾನ ಬಂದಿದೆ. ಕುಷ್ಟಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಪೋಷಕರು, ಎಲ್ಲಿ ಹೋಯ್ತು ಬಂಗಾರ ಅಂತ. ಆಗ ಎಲ್ಲ ಪ್ರಕರಣ ಬೆಳಕಿಗೆ ಬಂದಿದ್ದು. ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ಜೊತೆಗೆ ಬಂಗಾರ ಕೂಡ ರಿಕವರಿ ಆಗಿದೆ.